ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಡಾಕ್ಟರ್ ಶ್ರುತಿ ಎಡವಳ್ಳಿ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಕಾಸಸ್ ಆಫ್ ಇನ್ಫರ್ಟಿಲಿಟಿ ಇನ್ ವುಮೆನ್, ಅಂದರೆ ಹೆಣ್ಣುಮಕ್ಕಳಲ್ಲಿ ಬಂಜೆತನಕ್ಕೆ ಕಾರಣಗಳೇನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ವೀಕ್ಷಿಸಿ. ಮೊದಲನೇದಾಗಿ ಬಂಜೆತನ ಅಂದರೆ ಏನು? ಬಂಜೆತನ ಅಂತಂದರೆ 1 ವರ್ಷದ ಕಾಲ ಸತತವಾಗಿ ನೀವು ಅನ್ಪ್ರೊಟೆಕ್ಟೆಡ್ ಇಂಟರ್ಕೋರ್ಸ್ ಅಂದರೆ ಲೈಂಗಿಕ ಸಂಪರ್ಕ ಮಾಡಿದಾಗಲೂ ಗರ್ಭಧರಿಸಲು ಸಾಧ್ಯವಾಗ್ತಿಲ್ಲ ಅಂತ ಅಂದಾಗ ಆ ಸಮಸ್ಯೆನ ಬಂಜೆತನ ಅಂತ ಹೇಳಿ ಕರಿತೀವಿ. ಈ ಸಮಸ್ಯೆ ಬರೀ ಹೆಣ್ಣು ಮಕ್ಕಳಲ್ಲಿ ಪ್ರಾಬ್ಲಮ್ ಇದ್ದಾಗ ಮಾತ್ರ ಆಗುತ್ತೆ ಅಂತ ಹೇಳಿ ಒಂದು ಮೂಢನಂಬಿಕೆ ಇದೆ ಜನಗಳಲ್ಲಿ. ಅದು ಆಗಲ್ಲ. ಗಂಡು ಮತ್ತು ಹೆಣ್ಣು ಎರಡೂ ಒಂದು ದಂಪತಿಯಲ್ಲಿ ಸಮಸ್ಯೆ ಇದ್ದಾಗ ಈ ಬಂಜೆತನ ಅನ್ನೋ ಸಮಸ್ಯೆ ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಸಾಮಾನ್ಯವಾಗಿ ನಾವು ಈ ಫೀಮೇಲ್ ಇನ್ಫರ್ಟಿಲಿಟಿ ಕಾಸಸ್ ಏನಿದೆ ಇದನ್ನು ನಾವು 3 ವಿಭಾಗಗಳಾಗಿ ನೋಡ್ತೇವೆ. ಮೊದಲನೇದು ಓವ್ಯುಲೇಷನ್ ಡಿಸಾರ್ಡರ್ಸ್ ಅಂತ ಹೇಳಿ, ಎರಡನೇದು ಡ್ಯಾಮೇಜ್ ಟು ಫೆಲೋಪಿಯನ್ ಟ್ಯೂಬ್ಸ್, ಆಮೇಲೆ ಮೂರನೇದಾಗಿ ಯುಟರೈನ್ ಅಥವಾ ಸರ್ವೈಕಲ್ ಕಾಸಸ್ ಅಂತ ಹೇಳಿ ವಿಂಗಡಣೆ ಮಾಡ್ತೀವಿ. ಸೊ ಮೊದಲನೇದು ಓವ್ಯುಲೇಷನ್ ಡಿಸಾರ್ಡರ್ಸ್ ಬಗ್ಗೆ ನಾವು ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಸೊ ಓವ್ಯುಲೇಷನ್ ಅಂತ ಅಂದರೆ ಹೆಣ್ಣು ಮುಟ್ಟಾದ 12ನೇ ದಿನದಿಂದ 14ನೇ ದಿನದ ಅವಧಿಯಲ್ಲಿ ಓವರೀಸಿಂದ ಎಗ್ಸ್ ರಿಲೀಸ್ ಆಗ್ತಾ ಇರುತ್ತೆ. ಅಂದರೆ ಮೊಟ್ಟೆ ಅಂತ ಏನು ಹೇಳಿ ಕರಿತೀವಿ, ಅದು ರಿಲೀಸ್ ಆಗ್ತಾ ಇರುತ್ತೆ. ಈ ಪೀರಿಯಡನ್ನು ನಾವು ಓವ್ಯುಲೇಷನ್ ಪೀರಿಯಡ್ ಅಂತ ಹೇಳಿ ಕರಿತೀವಿ. ಈ ಎಗ್ಸ್ ಯಾಕೆ ರಿಲೀಸ್ ಆಗೋದಿಲ್ಲ ಅನ್ನೋದಕ್ಕೆ ಕಾರಣ ಏನು ಅಂತಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕಾಸ್ ಈಸ್ PCOD. ಈ PCOD ಸಮಸ್ಯೆ ಬಗ್ಗೆ ಈಗಾಗಲೇ ನಾವು ಹಳೆ ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಮಾಹಿತಿಯನ್ನು ನೀಡಿದ್ದೀವಿ. ನಿಮಗೆ PCOD ಬಗ್ಗೆ ತಿಳ್ಕೊಳ್ಬೇಕಾದಲ್ಲಿ ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಸೊ ಎನದರ್ ಕಾಸ್ ಈಸ್ ಹೈಪೋಥ್ಯಾಲಮೋ ಪಿಟ್ಯೂಟರಿ ಡಿಸ್ಫಂಕ್ಷನ್. ಇದರಲ್ಲಿ ಏನಾಗುತ್ತೆ ಅಂತಂದರೆ, ಓವ್ಯುಲೇಷನ್ಗೆ ಬೇಕಾಗಿರುವಂಥ ಹಾರ್ಮೋನ್ಸ್ ಲೆವೆಲ್ ಸರಿಯಾದ ಪ್ರಮಾಣದಲ್ಲಿ ಪ್ರೊಡ್ಯೂಸ್ ಆಗದೇ ಇದ್ದಾಗ ಎಗ್ ರಿಲೀಸ್ ಆಗುವಂಥ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಈ ಹಾರ್ಮೋನ್ಸ್ ಯಾವುದು ಇಂಪ್ಯಾಕ್ಟ್ ಆಗೋದು ಇದರಲ್ಲಿ ಅಂತ ಅಂದರೆ, ಲ್ಯೂಟಿನೈಸಿಂಗ್ ಹಾರ್ಮೋನ್ LH ಅಂತ ಹೇಳಿ, ಇನ್ನೊಂದು ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ FSH ಅಂತ ಹೇಳಿ, ಅನದರ್ ಹಾರ್ಮೋನ್ ಈಸ್ ಪ್ರೊಲ್ಯಾಕ್ಟಿನ್. ಈ ಎಕ್ಸೆಸಿವ್ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ರಿಲೀಸ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ಈಸ್ಟ್ರೋಜನ್ ಹಾರ್ಮೋನ್ ಲೆವೆಲಲ್ಲಿ ಡಿಕ್ರೀಸ್ ಆಗುತ್ತೆ. ಈ ಈಸ್ಟ್ರೋಜನ್ ಹಾರ್ಮೋನ್ ಯಾವಾಗ ಕಡಿಮೆ ಆಗುತ್ತೆ ಅಂದರೆ ಪ್ರೆಗ್ನೆನ್ಸಿ ಕ್ಯಾಚಪ್ ಆಗುವಂಥ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಸೊ ಎನದರ್ ಮೇಜರ್ ಕಾಸ್ ಈಸ್ ಡ್ಯಾಮೇಜ್ ಟು ಫೆಲೋಪಿಯನ್ ಟ್ಯೂಬ್. ಈ ಫೆಲೋಪಿಯನ್ ಟ್ಯೂಬ್ ಅಂದರೆ ಏನು ಅಂತ ಅಂದರೆ, ಗರ್ಭಕೋಶ ಮತ್ತು ಅಂಡಾಶಯದ ನಡುವೆ ಒಂದು ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಏನಿರುತ್ತೆ ಅದನ್ನು ನಾವು ಫೆಲೋಪಿಯನ್ ಟ್ಯೂಬ್ ಅಂತ ಹೇಳಿ ಕರಿತೀವಿ. ಯೂಶ್ವಲಿ ಓವರೀಸಿಂದ ಏನು ರಿಲೀಸ್ ಆಗುತ್ತೆ ಎಗ್ಸ್, ಅದು ಫೆಲೋಪಿಯನ್ ಟ್ಯೂಬ್ ಮುಖಾಂತರನೇ ಗರ್ಭಕೋಶದ ಒಳಗಡೆ ರೀಚ್ ಆಗ್ತಾ ಇರುತ್ತೆ. ಇಲ್ಲೇನಾದರೂ ಈ ಫೆಲೋಪಿಯನ್ ಟ್ಯೂಬಲ್ಲಿ ಏನಾದರೂ ಸ್ಟ್ರಕ್ಚರಲ್ಲಿ ಡ್ಯಾಮೇಜ್ ಆಯಿತು ಅಥವಾ ಏನಾದರೂ ಅಬ್ಸ್ಟ್ರಕ್ಷನ್ ಇತ್ತು ಅಂದಾಗ ನೀವು ಕನ್ಸೀವ್ ಆಗುವಂಥ ಚಾನ್ಸಸ್ ಕಡಿಮೆ ಇರುತ್ತೆ. ಯಾವಾಗ ಈ ಥರದ ಡ್ಯಾಮೇಜ್ ಅಥವಾ ಅಬ್ಸ್ಟ್ರಕ್ಷನ್ ಆಗುತ್ತೆ ಅಂದರೆ, ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಥವಾ PID ಅಂತ ಏನು ಹೇಳಿ ಕರಿತೀವಿ, ಲೈಕ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್, ನಿಮ್ಮ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತ ಏನು ಕರಿತೀವಿ, ಆ ಥರದ್ದು ಇನ್ಫೆಕ್ಷನ್ ಸ್ಪ್ರೆಡ್ ಆದಾಗ ಫೆಲೋಪಿಯನ್ ಟ್ಯೂಬ್ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಅನದರ್ ಮೇಜರ್ ಕಾಸ್ ಈಸ್, ನೀವು ಹಿಂದೆ ಇದಕ್ಕೂ ಮುಂಚೆ ಏನಾದರೂ ನೀವು ಕೆಳ ಹೊಟ್ಟೆ ಭಾಗದಲ್ಲಿ ಅಥವಾ ಪೆಲ್ವಿಸ್ ರೀಜನಲ್ಲಿ ಏನಾದರೂ ಯಾವುದಾದ್ರೂ ಶಸ್ತ್ರಚಿಕಿತ್ಸೆ ಅಥವಾ ಸರ್ಜರಿ ಮಾಡಿಸ್ಕೊಂಡಾಗ ಫೆಲೋಪಿಯನ್ ಟ್ಯೂಬ್ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಅನದರ್ ಕಾಸ್ ಈಸ್ ಪೆಲ್ವಿಕ್ ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳಿ ಕರಿತೀವಿ. ಈ ಟ್ಯೂಬರ್ಕ್ಯುಲೋಸಿಸ್ ಅನ್ನೋ ರೋಗ ನಮ್ಮ ಹೊಟ್ಟೆಯ ಕೆಳಭಾಗದಲ್ಲೂ ಕೂಡ ಸ್ಪ್ರೆಡ್ ಆಗಿ ತೊಂದರೆ ಮಾಡುವಂಥ ಚಾನ್ಸಸ್ ಇರುತ್ತೆ. ಅಂಥ ಸಮಯದಲ್ಲೂ ಕೂಡ ಕನ್ಸೀವ್ ಆಗುವಂಥ ಚಾನ್ಸಸ್ ತುಂಬಾ ಕಡಿಮೆ. ಸೊ ಥರ್ಡ್ ಸೆಟ್ ಆಫ್ ಕಾಸ್ ಈಸ್ ಯುಟರೈನ್ ಆರ್ ಸರ್ವೈಕಲ್ ಕಾಸಸ್ ಅಂತ ಹೇಳಿ ಕರಿತೀವಿ. ಅಂದರೆ ಗರ್ಭಕೋಶ ಅಥವಾ ಸರ್ವಿಕ್ಸ್ನಲ್ಲಿ ಏನಾದರೂ ತೊಂದರೆಗಳಿದ್ದಾಗ ಕೂಡ ಬಂಜೆತನ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಫಸ್ಟ್ ಕಾಸ್ ಬಂದುಬಿಟ್ಟು ಬಿನೈನ್ ಪಾಲಿಪ್ಸ್ ಅಥವಾ ಫೈಬ್ರಾಯ್ಡ್ಸ್ ಅಂತ ಏನು ಕರಿತೀವಿ, ಗರ್ಭಕೋಶದ ಗಡ್ಡೆಗಳು ಅಂತ ಏನು ಕರಿತೀವಿ. ಇಂಥ ಮಹಿಳೆಯರಲ್ಲೂ ಕೂಡ ಬಂಜೆತನ ಸಮಸ್ಯೆ ಕಾಮನ್ ಆಗಿರುತ್ತೆ ಅಂತ ಹೇಳ್ತಾರೆ. ಬಟ್ ಎಲ್ಲ ಮಹಿಳೆಯರಲ್ಲೂ ಆ ಥರ ಇರೋದಿಲ್ಲ. ಗರ್ಭಕೋಶದಲ್ಲಿ ಗಡ್ಡೆ ಇದ್ದರೂ ಸಹ ಕೆಲವೊಂದು ಮಹಿಳೆಯರು ಕನ್ಸೀವ್ ಆಗುವಂಥ ಚಾನ್ಸಸ್ ಇರುತ್ತೆ. ಆದರೆ ಇದು ಒಂದು ಕಾಸ್ ಆಗಿರೋದ್ರಿಂದ ಇಲ್ಲಿ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಇನ್ನೊಂದು ಕಾರಣ ಬಂದುಬಿಟ್ಟು ಯುಟ್ರೈನ್ ಅಬ್ನಾರ್ಮಲಿಟೀಸ್ ಅಂತ ಹೇಳಿ, ಅಂದರೆ ಬೈ ಬರ್ತಿಂದನೇ ನಿಮ್ಮ ಯುಟ್ರಸ್ಸಲ್ಲಿ ಅಬ್ನಾರ್ಮಲ್ ಸ್ಟ್ರಕ್ಚರ್ ಅಥವಾ ಶೇಪಲ್ಲಿ ನಿಮ್ಮ ಯುಟ್ರಸ್ ಇದ್ದಾಗ ಕೂಡ ಅಂಥ ಮಹಿಳೆಯರಲ್ಲಿ ಈ ಬಂಜೆತನ ಸಮಸ್ಯೆನ ನೋಡ್ಬೋದು. ಅನದರ್ ಕಾಸ್ ಈಸ್ ಎಂಡೋಮೆಟ್ರಿಯೋಸಿಸ್. ಎಂಡೋಮೆಟ್ರಿಯೋಸಿಸ್ ಅಂತ ಅಂದರೆ ಏನು ಅಂದರೆ, ನಿಮ್ಮ ಗರ್ಭಕೋಶದ ಒಳಗಡೆ ಏನು ಲೈನಿಂಗ್ ಇರುತ್ತೆ ಅಥವಾ ಟಿಶ್ಯೂ ಅಂತ ಏನು ಹೇಳಿ ಕರಿತೀವಿ, ಆ ಟಿಶ್ಯೂ ಗರ್ಭಕೋಶದ ಒಳಗಡೆ ಮಾತ್ರ ಬೆಳೆದಿದೆ, ಹೊರಗಡೆಯೂ ಸಹ ಅಂದರೆ ಫೆಲೋಪಿಯನ್ ಟ್ಯೂಬ್, ಓವರೀಸ್ ಮತ್ತು ಇಂಟೆಸ್ಟೈನ್ ಅಥವಾ ಕರಳುಗಳಂತ ಏನು ಹೇಳಿ ಕರಿತೀವಿ, ಅಂಥ ಭಾಗದಲ್ಲೂ ಅದು
ಸ್ಪ್ರೆಡ್ ಆಗ್ತಾ ಇದ್ದರೆ ಅಂಥ ಸಮಸ್ಯೆನ ನಾವು ಎಂಡೋಮೆಟ್ರಿಯೋಸಿಸ್ ಅಂತ ಹೇಳಿ ಕರಿತೀವಿ. ಇಂಥ ಮಹಿಳೆಯರಲ್ಲೂ ಕೂಡ ಬಂಜೆತನ ಸಾಮಾನ್ಯವಾಗಿ ಕಾಣ್ಬೋದು. ಅನದರ್ ಕಾಸ್ ಈಸ್ ಸರ್ವೈಕಲ್ ಸ್ಟೀನೋಸಿಸ್. ಈ ಸ್ಟೀನೋಸಿಸ್ ಸಮಸ್ಯೆ ಯಾವಾಗ ಕಾಣಿಸ್ಕೊಳ್ಳುತ್ತೆ ಅಂದರೆ ಡ್ಯೂರಿಂಗ್ ಪೆನೆಟ್ರೇಷನ್ ಟೈಮ್ ಆ ಭಾಗಕ್ಕೆ ಏನಾದರೂ ಪೆಟ್ಟು ಬಿದ್ದಾಗ ಆ ಭಾಗ ತಿನ್ನಾಗುವಂಥ ಚಾನ್ಸಸ್ ಇರುತ್ತೆ, ಅಂದರೆ ನ್ಯಾರೋನೆಸ್ ಆಗಿಬಿಡುತ್ತೆ. ಅಂಥ ಟೈಮಲ್ಲಿ ಸ್ಪರ್ಮ್ ಮೊಟಿಲಿಟಿ ಚೆನ್ನಾಗಿರೋದಿಲ್ಲ, ಅಂದರೆ ಸ್ಪರ್ಮ್ ಪೂರ್ತಿಯಾಗಿ ಗರ್ಭಕೋಶ ರೀಚ್ ಆಗೋದಿಲ್ಲ. ಅನದರ್ ಕಾಸ್ ಈಸ್ ಸರ್ವೈಕಲ್ ಮ್ಯೂಕಸ್. ಈ ಮ್ಯೂಕಸ್ ಪ್ರೊಡಕ್ಷನ್ ಕೂಡ ಪ್ರಾಪರ್ ಆಗಿ ಆಗ್ತಾ ಇಲ್ಲ, ಚೆನ್ನಾಗಿ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಪ್ರೊಡ್ಯೂಸ್ ಆಗ್ತಿಲ್ಲ ಅಂದಾಗ ಸ್ಪರ್ಮ್ ಮೊಟಿಲಿಟಿ ತುಂಬಾ ಕಡಿಮೆ ಆಗುತ್ತೆ. ಹಾಗಾಗಿ ಸ್ಪರ್ಮ್ ನಿಮ್ಮ ಸರ್ವಿಕ್ಸಿಂದ ಗರ್ಭಕೋಶ, ಆಮೇಲೆ ಗರ್ಭಕೋಶದಿಂದ ಫೆಲೋಪಿಯನ್ ಟ್ಯೂಬ್ ಹಾಗೂ ಓವರೀಸ್ ತನಕ ರೀಚ್ ಆಗುವಂಥ ಚಾನ್ಸಸ್ ತುಂಬ ಕಡಿಮೆ ಆಗುತ್ತೆ. ಹಾಗಾಗಿ ಈ ರೀತಿಯಾದಾಗ ಬಂಜೆತನ ಸಮಸ್ಯೆಯನ್ನು ನಾವು ನೋಡಬಹುದು. ಇನ್ನು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರೋ ಹಾಗೆ ಥೈರಾಯ್ಡ್ ಸಮಸ್ಯೆ ಇರುವಂಥ ಮಹಿಳೆಯರಲ್ಲೂ ಕೂಡ ಈ ಬಂಜೆತನ ಸಮಸ್ಯೆ ಸಾಮಾನ್ಯವಾಗಿ ಕಾಣಬಹುದು. ಯಾವ ರೀತಿ ಅಂದರೆ ಥೈರಾಯ್ಡ್ ಹಾರ್ಮೋನಲ್ಲಿ ಕೂಡ ಏರುಪೇರು ಆಗೋದ್ರಿಂದ ಫೀಟಸ್ ಮೇಲೆ ತುಂಬಾ ಪರಿಣಾಮ ಮಾಡುತ್ತೆ. ಒಂದು ವೇಳೆ ಕನ್ಸೀವ್ ಆದರೂ ಸಹ ಆ ಫೀಟಸ್ ಮೆಂಟಲಿ ಆ್ಯಂಡ್ ಫಿಸಿಕಲಿ ಗ್ರೋತ್ ಚೆನ್ನಾಗಿ ಆಗೋದಿಲ್ಲ, ಆಮೇಲೆ ಮಿಸ್ಕ್ಯಾರೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಥೈರಾಯ್ಡ್ ಸಮಸ್ಯೆ ಕೂಡ ಒಂದು ಮೇಜರ್ ಕಾಸ್ ಆಗಿದೆ ಈ ಇನ್ಫರ್ಟಿಲಿಟಿ ಸಮಸ್ಯೆಯಲ್ಲಿ. ಸೊ ಫೀಮೇಲ್ ಇನ್ಫರ್ಟಿಲಿಟಿ ರಿಸ್ಕ್ ಫ್ಯಾಕ್ಟರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೇಜರಾಗಿ ಏಜ್ ಮೇನ್ ರೋಲ್ ಮಾಡುತ್ತೆ. ಸಾಮಾನ್ಯವಾಗಿ 13ರಿಂದ 14 ವರ್ಷದಿಂದ 35ರಿಂದ 40 ವರ್ಷ ಏನಿರುತ್ತೆ, ಈ ಪೀರಿಯಡನ್ನು ನಾವು ಸಂತಾನೋತ್ಪತ್ತಿ ಅಥವಾ ರಿಪ್ರೊಡಕ್ಟಿವ್ ಪೀರಿಯಡ್ ಅಂತ ಹೇಳಿ ಕರಿತೀವಿ. ಇಂಥ ಒಂದು ವೇಳೆ 35 ಅಥವಾ 40 ರೀಚ್ ಆದ ಮಹಿಳೆ ಎಗ್ ರಿಲೀಸ್ ಮಾಡೋದು ತುಂಬಾ ಕಷ್ಟ. ಒಂದು ವೇಳೆ ರಿಲೀಸ್ ಮಾಡಿದ್ರೂ ಸಹ ಅದು ಅಂಥ ಗುಣಮಟ್ಟದ ಎಗ್ ಆಗಿರೋದಿಲ್ಲ. ಸೊ ಹಾಗಾಗಿ ಕನ್ಸೀವ್ ಆಗುವಂಥ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಅನದರ್ ಕಾಸ್ ಈಸ್ ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್ ಇಂಟೇಕ್. ಇದು ಕೂಡ ತುಂಬ ಬ್ಯಾಡ್ ಹ್ಯಾಬಿಟ್, ಅಂದರೆ ಎಕ್ಸೆಸಿವ್ ಆಗಿ ಮಾಡೋದ್ರಿಂದ ಕೂಡ ನಿಮ್ಮ ಜನರಲ್ ಹೆಲ್ತ್ ಮೇಲೆ ಅಷ್ಟೇ ಅಫೆಕ್ಟ್ ಮಾಡೋದೇನೆ ಫೀಟಸ್ ಮೇಲೂ ಕೂಡ ತುಂಬ ದುಷ್ಪರಿಣಾಮ ಬೀರುವಂಥ ಚಾನ್ಸಸ್ ಇರುತ್ತೆ. ಅನದರ್ ಕಾಸ್ ಈಸ್ ವೇಟ್. ತುಂಬ ಓವರ್ ವೇಟ್ ಆದರೂ ಪ್ರಾಬ್ಲಮ್, ತುಂಬ ಅಂಡರ್ ವೇಟ್ ಆದರೂ ಪ್ರಾಬ್ಲಮ್. ಸೊ ಹೆಲ್ದಿ ವೇಟ್ನ ಮೇಂಟೈನ್ ಮಾಡೋದು ತುಂಬಾ ಮುಖ್ಯ. ಅನದರ್ ಥಿಂಗ್ ಈಸ್ ಸೈಕಾಲಜಿಕಲ್ ಕಾಸ್, ಅಂದರೆ ಸ್ಟ್ರೆಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ತುಂಬ ಮಹಿಳೆಯರು ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ಟ್ರೆಸ್ಗೆ ಒಳಗಾಗ್ತಾರೆ. ಸೊ ಅಂಥದ್ದನ್ನು ಅವಾಯ್ಡ್ ಮಾಡಬೇಕು. ಆದಷ್ಟು ಕಾಮ್ ಎನ್ವೈರ್ಮೆಂಟಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳೋದು, ಆದಷ್ಟು ಸ್ಟ್ರೆಸ್ ಕಡಿಮೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಯಾಕಂದರೆ ಫೀಟಸ್ ಮೇಲೂ ಕೂಡ ದುಷ್ಪರಿಣಾಮ ಬೀರುವಂಥ ಚಾನ್ಸಸ್ ಇರುತ್ತೆ. ಇನ್ನು ಕೊನೆಯದಾಗಿ ಇರುವಂಥ ಕಾರಣ ಅಂದರೆ ಸೆಕ್ಷುವಲ್ ಹಿಸ್ಟ್ರಿ. ಕೆಲವೊಂದು ಮಹಿಳೆಯರು ಒಂದೇ ಪಾರ್ಟ್ನರ್ ಜೊತೆ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡ್ದೇನೆ ಮಲ್ಟಿಪಲ್ ಪಾರ್ಟ್ನರ್, ಅಂದರೆ ಇನ್ನೊಬ್ಬ ಪಾರ್ಟ್ನರ್ ಜೊತೆ ಕೂಡ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಮಾಡೋದ್ರಿಂದ ಅವರಿಗೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಅಂಥ ಮಹಿಳೆಯರು ಮುಂದೆ ಅವರು ಪ್ರೆಗ್ನೆಂಟ್ ಆಗಬೇಕು ಅನ್ನೋ ಸಮಯದಲ್ಲಿ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಇನ್ಫರ್ಟಿಲಿಟಿಯಲ್ಲಿ 2 ಟೈಪ್ಸ್ ಇನ್ಫರ್ಟಿಲಿಟಿ ನೋಡ್ತೀವಿ. ಮೊದಲನೇದಾಗಿ ಪ್ರೈಮರಿ ಇನ್ಫರ್ಟಿಲಿಟಿ, ಅನದರ್ ಈಸ್ ಸೆಕೆಂಡ್ರಿ ಇನ್ಫರ್ಟಿಲಿಟಿ. ಪ್ರೈಮರಿ ಇನ್ಫರ್ಟಿಲಿಟಿ ಅಂದರೆ ಒಂದು ಮಗು ಆಗದೇ ಇರೋದು, ಅಂದರೆ ಒಟ್ಟು ಮಕ್ಕಳೇ ಆಗದೇ ಇರೋದಕ್ಕೆ ಪ್ರೈಮರಿ ಇನ್ಫರ್ಟಿಲಿಟಿ ಅಂತ ಹೇಳಿ ಕರಿತೀವಿ. ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂದರೆ ಮೊದಲಿಗೆ ಒಂದು ಮಗು ಆಗಿದೆ, ಸೆಕೆಂಡ್ ಟೈಮ್ ಈಗ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ದಾರೆ, ಅಂಥವರಲ್ಲಿ ಮಕ್ಕಳಾಗ್ತಿಲ್ಲ ಅಂದರೆ ಅದನ್ನು ನಾವು ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂತ ಹೇಳಿ ಕರಿತೀವಿ. ಈ ಬಂಜೆತನ ಸಮಸ್ಯೆಯಿಂದ ಬಳಲುತ್ತಿರುವಂಥ ಮಹಿಳೆಯರು ನ್ಯಾಚುರಲ್ ಟ್ರೀಟ್ಮೆಂಟ್ಗಾಗಿ ಹುಡುಕ್ತಾ ಇದ್ದರೆ ಹೋಮಿಯೋಪತಿಯಲ್ಲಿ ಅದಕ್ಕೆ ತಕ್ಕಂಥ ಟ್ರೀಟ್ಮೆಂಟ್ ಇದೆ. ಯಾವುದೇ ರೀತಿಯಾದಂಥ ಶಸ್ತ್ರಚಿಕಿತ್ಸೆ ಅಥವಾ ಟೆಕ್ನಿಕಲ್ ಹೆಲ್ಪ್ ಇಲ್ಲದೇ ಓನ್ಲಿ ಮೆಡಿಸಿನ್ಸ್ ಮುಖಾಂತರ ಇದಕ್ಕೆ ಟ್ರೀಟ್ಮೆಂಟ್ ನೀಡಲಾಗುತ್ತೆ. ಇನ್ನು ಬಂಜೆತನ ಸಮಸ್ಯೆ ಅನ್ನೋದು ಕೇವಲ ಮಹಿಳೆಯರಲ್ಲಿ ಪ್ರಾಬ್ಲಮ್ ಇದೆ ಅಂದಾಗ ಮಾತ್ರ ಕಾಣಿಸ್ಕೊಳ್ಳುವಂಥದ್ದಲ್ಲ. ಈವನ್ ಮೇಲ್ ಪಾರ್ಟ್ನರಲ್ಲೂ ಕೂಡ ಲೈಂಗಿಕ ಸಮಸ್ಯೆ ಇದೆ ಅಂದಾಗ ಈ ಮಕ್ಕಳಾಗದೇ ಇರುವಂಥ ಸಮಸ್ಯೆನ ನಾವು ನೋಡಬಹುದು. ಸೊ ಹಾಗಾಗಿ ದಂಪತಿಗಳಿಬ್ಬರಿಗೂ ಕೌನ್ಸಿಲಿಂಗ್ ಅಗತ್ಯ ಇರುತ್ತೆ. ಅಂಥವ್ರಿಗೆ ಕೌನ್ಸಿಲಿಂಗ್ ಮಾಡಿ ಅಂಡರ್ಲೈಯಿಂಗ್ ಕಾಸ್ ಏನು ಅಂತ ಹೇಳಿ ಪತ್ತೆ ಮಾಡಿ ಡಯಾಗ್ನೋಸಿಸ್ ಮಾಡಿ ಅದಕ್ಕೆ ತಕ್ಕಂಥ ಕಾನ್ಸ್ಟಿಟ್ಯೂಷನಲ್ ಅಥವಾ ಮಯಾಸ್ಮೆಟಿಕ್ ಟ್ರೀಟ್ಮೆಂಟ್ ಅಂತ ಏನು ಹೇಳಿ ಕರಿತೀವಿ, ಅದನ್ನು ನಮ್ಮ ಕ್ಲಿನಿಕಲ್ಲಿ ಕೊಡಲಾಗುತ್ತೆ. ಸೊ ಹೋಮಿಯೋಪತಿಯಲ್ಲಿ ನ್ಯಾಚುರಲ್ ಆಗಿರುವಂಥ ಟ್ರೀಟ್ಮೆಂಟ್ ನಿಮಗೆ ಸಿಗುತ್ತೆ. ಸೊ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋಸ್ ನೋಟಿಫಿಕೇಷನ್ಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.